ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಜಮೀರ್ ಅಹಮದ್ ಖಾನ್ ಮೇಲೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಬಳ್ಳಾರಿ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಯಾರು ಅಂತ ಹೇಳಿದ್ರೆ ಅದು ಜಮೀರ್ ಅಹಮದ್ ಖಾನ್. ಜಮೀರ್ ಅವರು ಇನ್ಚಾರ್ಜ್ ಆಗಿದ್ದುಕೊಂಡು ಇಂಥ ಕೆಲಸ ಹೇಗಾಯಿತು ಅಂಥೇಳಿ ಸಿದ್ದರಾಮಯ್ಯನವರು ಜಮೀರ್ ಮೇಲೆ ಗರಂ ಆಗಿರೋದು. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಸಿದ್ದರಾಮಯ್ಯನವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿಯಾಗಿದ್ದರು ಸಚಿವ ಜಮೀರ್ ಅಹಮದ್ ಖಾನ್. ಬ್ಯಾನರ್ ಕಟ್ಟಿದ್ದು ಸಣ್ಣ ವಿಚಾರ, ಕೊಲೆ ಅಕ್ಷಮ್ಯ ಅಪರಾಧ. ಬ್ಯಾನರ್ ಕಟ್ಟೋದು, ಹರಿಯೋದು, ಕಿತ್ತಾಡ್ಕೊಳ್ಳೋದು ಇರುತ್ತೆ, ಇದು ಇಲ್ಲದೇ ಇಲ್ಲ. ಯಾವುದೇ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಾಗಲಿ ಈ ಥರ ಘಟನೆ ನಡೆಯೋದಿಲ್ಲ ಅಂತಲ್ಲ. ಇವರು ಒಂದು ಕಡೆ ಬ್ಯಾನರ್ ಕಟ್ತಾರೆ, ಇವರೊಬ್ಬರು ಪರವಾಗಿರ್ತಾರೆ, ಅವರೊಬ್ಬರು ಪರವಾಗಿರ್ತಾರೆ ಅಂದಾಗ ಸ್ವಲ್ಪ ಗಲಾಟೆಗಳಾಗ್ತವೆ. ನಾವು ಅದನ್ನು ಅಲ್ಲಗಳಿಯೋಕ್ಕಾಗಲ್ಲ. ಆದರೆ ಇದು ಕೊಲೆವರೆಗೂ ಹೋಗ್ಬಿಟ್ಟಿದೆಯಲ್ಲ, ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಕೊಲೆ ಮಾಡ್ಕೊಂಡು ಹೋದರೆ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ? ಇದು ಅಕ್ಷಮ್ಯ. ಘಟನೆಯಲ್ಲಿ ಕೊಲೆ ಆಗಿರೋದನ್ನು ನಾನಂತೂ ಸಹಿಸೋದಿಲ್ಲ. ಪ್ರಕರಣದ ಬಗ್ಗೆ ಸಂಪೂರ್ಣ ವಿವರ ಕೊಡಿ ಅಂಥೇಳಿ ಸಿಎಂ ಹೇಳಿದ್ದಾರೆ. ತಪ್ಪಿತಸ್ಥರ ಮೇಲೆ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳಿ ಅಂತ ಸಿಎಂ ಹೇಳಿದ್ದಾರೆ. ಬಳ್ಳಾರಿಗೆ ಭೇಟಿ ಕೊಡಬೇಕು ಅಂತೇಳಿ ಜಮೀರ್ ಅಹಮದ್ ಖಾನ್ಗೆ ಸಿಎಂ ಸೂಚನೆ ಕೂಡ ಹೋಗಿದೆ. ಬಳ್ಳಾರಿಗೆ ಈ ಕ್ಷಣಕ್ಕೂ ಜಮೀರ್ ಅಹಮದ್ ಖಾನ್ ಭೇಟಿ ಕೊಟ್ಟಿಲ್ಲ. ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆ ಗಲಾಟೆ ಆಗಿರೋದು ಅದೆಲ್ಲ ಗೊತ್ತಿರೋದು ವಿಚಾರ. ಫೈರಿಂಗು ಆಗಿಬಿಟ್ಟು ಯಾರೊಬ್ಬ ನಮ್ಮ ಕಾರ್ಯಕರ್ತನೇ ಒಬ್ಬ ಫೈರಿಂಗಲ್ಲಿ ಸತ್ತಿದ್ದಾನೆ. ಆ ಪೊಲೀಸವರು ತನಿಖೆ ಮಾಡ್ತಾಯಿದ್ದಾರೆ. ಹೇಗೆ ಫೈರಿಂಗ್ ಆಯಿತು, ಹೆಂಗಾಯಿತು, ಏನಾಯಿತು ಅಂತ ಹೇಳ್ಬಿಟ್ಟು ಪೊಲೀಸವರು ತನಿಖೆ ಮಾಡ್ತಾಯಿದ್ದಾರೆ. ಅದು ಯಾರು ಮಾಡಿದ್ದಾರೆ ಅದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ನಾವು ತಗೊಳ್ತೀವಿ. ನಾವು ಅದಕ್ಕೆ ಸಿ ಎಂ ಗಮನಕ್ಕೆ ತಂದು ಏನೇನಾಯ್ತು ಅಂತ ಹೇಳ್ಬಿಟ್ಟು ನಾನು ಬಂದಿದ್ವಿ, ಇಂಟೆಲಿಜೆನ್ಸ್ ಚೀಫು ಬಂದಿದ್ದರು, DG ಅವ್ರು ಬಂದಿದ್ದರು, ನಾವೆಲ್ಲ ಸೇರಿ CM ಮನೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇಲ್ಲ, ಅದು ಬೇಕಾಗಿರಲಿಲ್ಲ. ಈಗ ಪೋಸ್ಟರ್ ಕಟ್ಟೋ ವಿಚಾರದಲ್ಲೇ ಇದು ಗಲಾಟೆ ಆಗಿರೋದು. ಅದನ್ನು ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀನಿ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅಂತ ಹೇಳೋದು ಗೊತ್ತಾಗಬೇಕಲ್ಲ. ಅದು BJP ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಇಮಿಡಿಯೇಟ್ ಆಗಿ. ಈಗ ಸತೀಶ್ ರೆಡ್ಡಿ ಅವರು ಕೂಡ ಇಟ್ಕೊಂಡಿದ್ದಾರೆ. ಅವರ ಸೆಕ್ಯೂರಿಟಿಗೋಸ್ಕರ ಅವರು ಇಟ್ಕೊಂಡಿದ್ದಾರೆ. ಏರಲ್ಲಿ ಗನ್ ಫೈರ್ ಮಾಡಿದ್ದಾರೆ. ಅದಕ್ಕೆ ಆ ಫೈರಿಂಗು ಏರ್ನಲ್ಲಿ ಮಾಡಿರೋದು ಬಂದಿದೆ, ಮನುಷ್ಯನಿಗೆ ತಗಲಿದೆ. ಅವನು ಯಾರೋ ಒಬ್ಬ